ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದಂಥ ತನಿಖಾಧಿಕಾರಿಗಳ ತಂಡ 3991 ಪುಟಗಳ ಚಾರ್ಜ್ ಶೀಟನ್ನು ಇವತ್ತು 24ನೇ ACMM ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಈಗ ತಾಯಿ ಪವಿತ್ರ ಗೌಡಾಳನ್ನು ನೆನೆದು ಪುತ್ರಿ ಪೋಸ್ಟನ್ನು ಮಾಡಿದ್ದಾರಂತೆ. ಭಾವುಕವಾಗಿ ಪೋಸ್ಟನ್ನು ಮಾಡಿದ್ದಾರಂತೆ. ನಿನ್ನನ್ನು ತಾಯಿಯಾಗಿ ಪಡೆದಿದ್ದು ಪುಣ್ಯ, ಕಣ್ಣು ಮುಚ್ಚಿಕೊಂಡು ನಂಬಿದ್ರು ಅದು ನೀನೇ, ಅದಕ್ಕೆ ಆಕೆಯನ್ನು ಬೆಸ್ಟ್ ಅಮ್ಮ ಅಂತ ಕರೆಯೋದು ಅಂತೇಳಿ ಪೋಸ್ಟನ್ನು ಮಾಡಿದ್ದಾರಂತೆ. ನೋಡಿ, ಈ ಫೋಟೋವನ್ನು ಹಾಕಿ ಆ ಫೋಟೋದಲ್ಲಿ ನೋಡಿ ಅಲ್ಲಿ ಏನಂತ ಹಾಕಿದ್ದಾರೆ ಅಂತೇಳಿ. ಪವಿತ್ರ ಗೌಡಾಳನ್ನು ನೆನೆದು ಅಂದರೆ ತಾಯಿಯನ್ನು ನೆನೆದು ಪುತ್ರಿ ಪೋಸ್ಟನ್ನು ಮಾಡಿದ್ದಾರೆ. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಒಂದು ಕಡೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂಥ ಪವಿತ್ರ ಗೌಡ ಟೆನ್ಷನ್ನಲ್ಲಿದ್ದಾರೆ, ಮತ್ತೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ಗೂ ಕೂಡ ಟೆನ್ಷನ್ ಶುರುವಾಗಿದೆ. ಇದರ ನಡುವೆ ಪುತ್ರಿ ಈ ರೀತಿಯಾಗಿ ಪೋಸ್ಟನ್ನು ಮಾಡಿದ್ದಾರೆ. ಏನರ್ಥ? ನಾಗೇಂದ್ರ ಬಾಬು, ಒಂದ್ ಕಡೆ ಪವಿತ್ರ ಗೌಡಗೆ ಟೆನ್ಷನು, ಮತ್ತೊಂದು ಕಡೆ ದರ್ಶನ್ಗೆ ಸಹವಾಸದಿಂದ ಈ ರೀತಿ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಅವರ BP ಕೂಡ ಹೆಚ್ಚಾಗಿದೆ. ಎಲ್ಲದರ ಮಧ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬೆನ್ನಲ್ಲೇ ತಾಯಿಯ ಸಪೋರ್ಟಿಗೆ ಮಗಳು ನಿಂತಿದ್ದಾಳೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ತಾಯಿಯನ್ನ ನೆನೆದು ಪುತ್ರಿ ಈ ಒಂದು ಪೋಸ್ಟನ್ನು ಹಾಕಿರುವಂಥದ್ದು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದರೆ ತಾಯಿ ಏನೇ ಮಾಡಿದ್ರು ನನಗೆ ತಾಯಿಯೇ, ಶಿ ಈಸ್ ದ ಬೆಸ್ಟ್ ಮಾಮ್ ನನಗೆ ಅನ್ನೋ ರೀತಿಯಲ್ಲಿ ಆ ಒಂದು ಪೋಸ್ಟನ್ನ ಶೇರ್ ಮಾಡ್ಕೊಂಡಿರುವಂಥದ್ದು. ನಾನು ಎಲ್ಲೇ ಇರಲಿ, ಯಾವ ಕ್ಷಣದಲ್ಲಿ ಯಾವ ಕಷ್ಟದಲ್ಲಿ ಇದ್ರೂ ಕೂಡ ಒಂದು ಕಣ್ಣು ಮುಚ್ಕೊಂಡು ನೆನಪಾಗುವಂತಹ ಮೊದಲ ವ್ಯಕ್ತಿ ಅಮ್ಮ. ಹಾಗಾಗಿ ಆಕೆಯನ್ನು ವರ್ಲ್ಡ್ಸ್ ಬೆಸ್ಟ್ ಮಾಮ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಪೋಸ್ಟನ್ನ ಹಾಕೋ ಮೂಲಕ ನೀನು ಏನೇ ಇರಲಿ ಯಾವ ಕಾರ್ಯ ಮಾಡಿರಲಿ ನಿನ್ನ ಮಗಳಾಗಿ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನು, ಸ್ಪಷ್ಟವಾದಂತಹ ಮೆಸೇಜನ್ನು ಸಾಮಾಜಿಕ ಜಾಲತಾಣದಲ್ಲಿ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಜೈಲಿನಲ್ಲಿರುವಂತಹ ಪವಿತ್ರ ಗೌಡಾಳಿಗೆ ಒಂದು ಮಾರಲ್ ಸಪೋರ್ಟನ್ನು ಕೊಡೋದಕ್ಕೆ ಅವರ ತಂದೆ ತಾಯಿ ಕೂಡ ಈಗ ಜೈಲಿಗೆ ಹೋಗಿದ್ದಾರೆ, ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯ ಪವಿತ್ರ ಗೌಡ ಸೈಲೆಂಟ್ ಆಗಿದ್ದಾರೆ. ಅಯ್ಯೋ, ಇಷ್ಟೆಲ್ಲ ಆಗೋಗ್ಬಿಡ್ತಲ್ಲ ಬಾಳಲ್ಲಿ, ಇಷ್ಟು ಜನರ ಲೈಫ್ ಹಾಳಾಗೋಗ್ಬಿಡ್ತಲ್ಲ, ಒಂದು ಸರಿಯಾದಂತಹ ಕ್ರಮವನ್ನು ನಿರ್ಧಾರವನ್ನು ನಾನು ತಗೊಂಡಿದ್ದಿದ್ರೆ, ಆತುರದ ನಿರ್ಧಾರವನ್ನು ಕೈ ಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಪೊಲೀಸರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು ಕೂಡ ಇದೆಲ್ಲನೂ ಕೂಡ ಸುಖಾಂತ್ಯ ಕಾಣಿಸ್ತಾ ಇತ್ತು ಅನ್ನೋ ರೀತಿಯಲ್ಲಿ ಅವರಿಗೆ ಆ ಮೀ ಟೈಮ್ ಸಿಕ್ಕಿದೆ ಜೈಲೊಳಗೆ. ಹೀಗಾಗಿ ಅದರ ಬಗ್ಗೆನೇ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅವರಿಗೆ ಟೆನ್ಷನ್ ಕೂಡ ಇದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಯಾವ ರೀತಿ ಅಂತ. ಯಾಕಂದರೆ 2 ಬಾರಿ ಅವರ ಬೇಲ್ ರಿಜೆಕ್ಟ್ ಕೂಡ ಆಗಿದೆ. ಮನೆಯಲ್ಲೂ ಕೂಡ RR ನಗರಲ್ಲಿರುವಂತಹ ಮನೆಯಲ್ಲೂ ಕೂಡ ಯಾರೂ ಇಲ್ಲ, ಒಂದು ರೀತಿಯಲ್ಲಿ ಬಿಕೋ ಅಂತ ಇದೆ. ಒಟ್ಟಾರೆ ಮಗಳು ತಾಯಿಯ ಸಪೋರ್ಟಿಗೆ, ಮಗಳ ಸಪೋರ್ಟಿಗೆ ತಂದೆ ತಾಯಿ ಜೈಲಿಗೆ ಬಂದಿರುವಂಥದ್ದು. ಒಂದು ಕಡೆ ಜೈಲೊಳಗಿರುವಂತಹ ಪವಿತ್ರ ಗೌಡ ಮುಂದೇನಾಗುತ್ತೆ ಅನ್ನೋ ರೀತಿಯಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ದೀಪ್ತಿ. ಹಾಗೆ ಸಂಪರ್ಕದಲ್ಲೇ ರೀ, ಪುತ್ರಿ ಇಂಥವ್ರಿಗಾದ್ರೂ ಕೂಡ ಹೆತ್ತ ತಾಯಿ ಯಾವಾಗಲೂ ಕೂಡ ತಾಯಿನೇ. ಹಾಗಾಗಿ ಪುತ್ರಿ ಈ ರೀತಿಯಾಗಿ ಪೋಸ್ಟನ್ನು ಮಾಡಿದ್ದಾರೆ. ಮತ್ತೊಂದು ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು, ಈಗ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ, ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಸಾಕ್ಷಿಗಳನ್ನು ಕರೆ ಹಾಕಿದ್ದಾರಲ್ಲ, ಅದರಲ್ಲಿ ಒಂದಷ್ಟು ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ, ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋದಾದರೆ, ಮೊದಲನೇ ಸಾಕ್ಷಿ ಪವನ್ಗೆ ಹೇಳಿ ರೇಣುಕಾಸ್ವಾಮಿಯನ್ನು ಕರೆಸ್ಕೊಂಡಿದ್ದು. ಪವನ್ ಯಾರಿಲ್ಲಿ? ಪವಿತ್ರ ಗೌಡಾಳ ಮ್ಯಾನೇಜರ್ ಪವನ್. ಇದು ಮೊದಲನೇ ಸಾಕ್ಷಿ ಆಗಿದೆ. ಈ ಸಾಕ್ಷಿಗಳು ಈಗ ಸಂಕಷ್ಟ ತಂದೊಡ್ಡಿರೋದು ಯಾರಿಗೆ? ದರ್ಶನ್ಗೆ. ಎರಡನೇ ಸಾಕ್ಷಿ ರಾಘವೇಂದ್ರ ಯಾರು? ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ. ಆ ರಾಘವೇಂದ್ರಗೆ ಪವನ್ ಹೇಳಿ ಕರೆಸಿರ್ತಾನೆ, ಕಿಡ್ನಾಪ್ ಮಾಡಿಸಿರ್ತಾನೆ. ದರ್ಶನ್ ಅವರು ಹೇಳಿದ್ದಾರೆ ಕರ್ಕೊಂಬ ಅಂತೇಳಿ. ಅದು ಎರಡನೇ ಸಾಕ್ಷಿ. ಇನ್ನು ಮೂರನೇ ಸಾಕ್ಷಿ, ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆ ಆಗಿತ್ತು. ಅದನ್ನು FSL ಕಳಿಸಿ ಅದರ ರಿಪೋರ್ಟನ್ನು ಕೂಡ ತಗೊಂಡಿದ್ದಾರೆ ತನಿಖಾಧಿಕಾರಿಗಳು. ಅದು ಮೂರನೇ ಸಾಕ್ಷಿ ಆಗಿದೆ. ಇನ್ನು ನಾಲ್ಕನೇ ಸಾಕ್ಷಿ, ಪಬ್ನಲ್ಲಿ ಕುಳಿತುಕೊಂಡಿದ್ದು
ಪವಿತ್ರ ಮನೆಗೆ ಹೋಗಿದ್ದು, ಪಬ್ನಲ್ಲಿ ಕುಳಿತುಕೊಂಡಿದ್ದು CCTV ದೃಶ್ಯಾವಳಿ ಅದೊಂದು, ಜೊತೆಗೆ ಪವಿತ್ರ ಗೌಡ ಮನೆಗೆ ಹೋಗುವಂಥ ದಾರಿಯಲ್ಲಿ ಕಲೆಕ್ಟ್ ಮಾಡಿರುವಂಥ CCTV ದೃಶ್ಯಾವಳಿಗಳು. ಸೊ ಅದರ ಟ್ರಾವೆಲ್ ಹಿಸ್ಟರಿ ಇದು ಪ್ರಮುಖವಾಗಿ 4ನೇ ಸಾಕ್ಷಿ ಆಗಿದೆ. ಇನ್ನು ಪವಿತ್ರ ಗೌಡಳನ್ನು ಶೆಡ್ಗೆ ಕರೆದುಕೊಂಡು ಹೋಗಿದ್ದು ಕೂಡ ಇಲ್ಲಿ ಪ್ರಮುಖವಾಗಿ 5ನೇ ಸಾಕ್ಷಿ ಆಗಿದೆ. ಇನ್ನು 6ನೇ ಸಾಕ್ಷಿ ಸಂಕಷ್ಟ ತಂದಿಡೋದು ಸಾರಥಿಗೆ ಯಾವುದು ಅಂತಂದರೆ, ಶೆಡ್ನಲ್ಲಿ ಹಲ್ಲೆ ಮಾಡಿ ವಾಪಸ್ ಅದೇ ಸ್ಟೋನಿ ಬ್ರೂಕ್ ಹೋಟೆಲ್ಗೆ ಬರ್ತಾರೆ, ಅದು 6ನೇ ಸಾಕ್ಷಿ ಇದೆ. ಇನ್ನು ಪಬ್ನಲ್ಲಿ ಅದೇ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಇರುವಾಗ ರೇಣುಕಾ ಸ್ವಾಮಿ ಫೋಟೋವನ್ನು ವಾಪಸ್ ತರಿಸ್ಕೊಂಡಿರ್ತಾರೆ. ಅಲ್ಲಿ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಫೋಟೋವನ್ನು ಅಲ್ಲಿ ಪಬ್ನಲ್ಲಿ ಕೂತು ಪಾರ್ಟಿ ಮಾಡ್ತಿರ್ತಾರಲ್ಲ, ಆ ಸಂದರ್ಭಕ್ಕೆ ಫೋಟೋ ಬಂದು ಸೇರುತ್ತೆ. ಆ ಫೋಟೋ ಈಗ ರಿಟ್ರೀವ್ ಆಗಿದೆ, ಡೆಲೀಟ್ ಮಾಡಿರ್ತಾರೆ ಆ ಫೋಟೋ ರಿಟ್ರೀವ್ ಮಾಡಿದ್ದಾರೆ. ಅದು ಕೂಡ ಪ್ರಬಲವಾದಂಥ ಸಾಕ್ಷಿ. ಅದಾದ ಬಳಿಕ ಪಬ್ನಿಂದ ಪಟ್ಟಣಗೆರೆ ಶೆಡ್ಗೆ ಎಲ್ಲರೂ ಕೂಡ ಹೋಗ್ತಾರೆ. ಯಾರಿದ್ರು? ಪ್ರದೋಷ್ ಇದ್ರು, ವಿನೋದ್ ಇದ್ರು, ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್ ಆತ ಕೂಡ ಇದ್ದ, ದರ್ಶನ್ ಕೂಡ ಇದ್ದ. ಎಲ್ಲರೂ ಕೂಡ ವಾಪಸ್ ಫೋಟೋ ಬಂದ ಮೇಲೆ ಪಬ್ನಿಂದ ವಾಪಸ್ ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ. ಆ ರೀತಿಯಾಗಿ ಹೋಗಿದ್ದು ಕೂಡ ಪ್ರಮುಖವಾಗಿ ಒಂದು ಸಾರಥಿಗೆ ಸಂಕಷ್ಟವನ್ನು ತಂದೊಡ್ತಾ ಇದೆ. ಇನ್ನು ಆರ್ ನಗರ ಮನೆಯಲ್ಲಿ ಪಬ್ನಿಂದ ವಾಪಸ್ ಹೋಗಿ, ಅಂದರೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿ ವಾಪಸ್ ಮನೆಗೆ ಹೋಗಿ ಬಟ್ಟೆಯನ್ನು ಚೇಂಜ್ ಮಾಡಿದ್ರಲ್ಲ, ಅದು ಕೂಡ ಪ್ರಮುಖವಾಗಿ ಸಾಕ್ಷಿಯಾಗಿದೆ. ಯಾಕೆಂದರೆ ದರ್ಶನ್ ಮನೆಯಲ್ಲೂ ಕೂಡ CC ಕ್ಯಾಮ್ರಾ ಇದೆ, ಅದನ್ನು ಕೂಡ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಇನ್ನು 10ನೇ ಸಾಕ್ಷಿ ಯಾವುದು? ಇಷ್ಟೆಲ್ಲ ಆದಮೇಲೆ ಬೆಳಗ್ಗೆ ಬನಶಂಕರಲ್ಲಿರುವಂಥ ವಿಜಯಲಕ್ಷ್ಮಿ ಅವರ ಫ್ಲ್ಯಾಟ್ಗೆ ಹೋಗ್ತಾನೆ ದರ್ಶನ್. ವಿಜಯಲಕ್ಷ್ಮಿ ಅವರ ಫ್ಲ್ಯಾಟ್ಗೆ ಹೋಗುವಂಥ ದರ್ಶನ್ ಅಲ್ಲಿಗೆ ಹೋಗಿ ಒಂದು ಶೂವನ್ನು ಬಿಟ್ಟು ಬಂದಿರ್ತಾರೆ. ಆ ಶೂವನ್ನು ಯಾರು ತಂದು ಕೊಡ್ತಾರೆ ಗೊತ್ತಾ? ವಿಜಯಲಕ್ಷ್ಮಿನೇ ತಂದು ಕೊಡ್ತಾರೆ ಪೊಲೀಸ್ ಠಾಣೆಗೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಕಲರ್ ಕಿಯಾ ಕಾರ್ನಲ್ಲಿ ಬರ್ತಾರಲ್ಲ ವಿಜಯಲಕ್ಷ್ಮಿಯವರು, ಆ ಟೈಮಲ್ಲಿ ಆ ಶೂವನ್ನು ತಂದು ಕೊಡ್ತಾರೆ. ತಂದು ಕೊಟ್ಟಿರೋ ಬಗ್ಗೆ ಮಾಹಿತಿ ಇದೆ. ಸೊ ಅದು ಒಂದು ಸಾಕ್ಷಿ ಆಗಿದೆ. ಇನ್ನು ಮೈಸೂರಿನ ಫಾರ್ಮ್ ಹೌಸ್ ಹೋಟೆಲ್ಗೂ ಕೂಡ ಹೋಗಿದ್ರು, ಅದು ಕೂಡ ಅಂದರೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ರಾ ಅನ್ನೋದು ಕೂಡ ಇಲ್ಲಿ ಒಂದು ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಇನ್ನು CCTV ದೃಶ್ಯಗಳೇನು ಕಲೆಕ್ಟ್ ಮಾಡಿದ್ರಲ್ಲ, ಆ CCTV ದೃಶ್ಯಗಳಿಗೂ ಟವರ್ ಲೊಕೇಶನನ್ನು ಚೆಕ್ ಮಾಡಿದಾಗೂ ಕೂಡ, ಅಂದರೆ ಅವರ CDR ಲಿಸ್ಟನ್ನು ತೆಗೆಸಿದಾಗೂ ಕೂಡ ಕಾಲ್ ಲಿಸ್ಟ್ ಆಗಿರ್ಬೋದು, ಆ ಕಾಲ್ ಡೀಟೇಲ್ಡ್ ರಿಪೋರ್ಟ್ ಅಂತ ಏನು ಕರಿತೀವಲ್ಲ CDR, ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದಾಗ ಒಂದು ಮ್ಯಾಚ್ ಮಾಡ್ತಾರೆ. ಟವರ್ ಲೊಕೇಶನ್ ಹಾಗೂ CC ಕ್ಯಾಮ್ರಾಗಳ ಫುಟೇಜನ್ನು ಇಟ್ಕೊಂಡು ಕರೆಕ್ಟ್ ಇದೆಯಾ ಅಂತೇಳಿ ಅದೆಲ್ಲವೂ ಕೂಡ ಮ್ಯಾಚ್ ಆಗಿದೆ. ಅದು ಕೂಡ ಒಂದು ರೀತಿಯಲ್ಲಿ ಸಂಕಷ್ಟ. ಇನ್ನು ನಟ ಚಿಕ್ಕಣ್ಣ ಸೇರಿ ಅನೇಕ ಸಾಕ್ಷಿಗಳ ಹೇಳಿಕೆ ಎಲ್ಲಿ 164 ಸ್ಟೇಟ್ಮೆಂಟ್ ಆಗಿದೆ, ಅದು ಕೂಡ ಸಂಕಷ್ಟ ಆಗಿದೆ. ಇನ್ನು ದರ್ಶನ್ ಆರೋಪಿಗಳ ಫೋನ್ ಕಾಲ್ ಚಾಟಿಂಗ್ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿರುವಂಥ ಪೊಲೀಸರು, ಅದು ಕೂಡ ದರ್ಶನ್ಗೆ ಸಂಕಷ್ಟ ಆಗಿದೆ.